ಉದಾಹರಣೆ ಕೊಟ್ಟು ಅವನು ಅವ್ರು ಮಾಡ್ಯಾರಲ್ಲ ನಾವು ಮಾಡ್ತೇವಂದ್ರ ಯಾರು ಹುಚ್ಚರು ಮಾತಾಡ್ದಂಗ ಆಗ್ತದ ಹಿಂಗ್ ಮಾತಾಡ್ದ ಅವ್ರು ಒಂದೇ ಏಕಕಾಲಕ್ಕೆ 16,000 ಮಂದಿ ಮನ್ಯಾಗ ಏಕಕಾಲಕ್ಕೆ ಕಾಣಿಸ್ಯಾನ. ಹೌದಿಲ್ರಿ? ಹೌದು, ಬರೋಬ್ಬರಿ ಅದು ನೀವು ಕೇಳುದು. ತಪಸ್ವರ್ಯ ಯಾರ್ದು ಮಾಡ್ಯಾನ? ಏನ್ ಶಿಷ್ಯಂದ್ ಮಾಡ್ಯಾನ? ಏನ್ ಯಾರ್ದು ಮಾಡ್ಯಾನ? ತಪಸ್ವರ್ಯ ಬೀರದೇವರು ಮಾಡುದು ಪರಮಾತ್ಮಂದು. ಶಿಷ್ಯಂದ ಯಾಕೆ ಮಾಡ್ತಾನವ? ಪರಮಾತ್ಮನಲ್ಲಿ ಭಕ್ತಿ ಮಾಡಿ ತಪಸ್ವರ್ಯ ಮಾಡಿ ಪರಮಾತ್ಮ ಪ್ರಕಟ ಆದ ಕೂಡಲೇ ಹೇಳ್ದ ಒಂದು ಮಾತ, ನನ್ನಲ್ಲಿರ್ತಕ್ಕಂಥ ಶಿಷ್ಯರು ಮುಂಜಾನೆ ಇದ್ದವ್ರು ಸಂಜೆ ಉಳಿಯಲ್ರು, ಸಂಜಿಕ್ಕಿದ್ದವ್ರು ಮುಂಜಾನೆ ಉಳಿಯಲ್ರು. ನನ್ನ ಸೇವಾ ಮಾಡೋರು ಯಾರೂ ಇಲ್ಲ, ಸವಿಲಾರದಂಥ ಶಿಷ್ಯ ಕೊಡು ಅಂತ ಹೇಳಿ ಪರಮಾತ್ಮನ ಭಕ್ತಿ ಮಾಡಿ ಪರಮಾತ್ಮನಿಂದ ವರ ಪಡ್ಕೊಂಡು ಪಡ್ದಾನ. ನೀವು ಸೋಮು ದುಡಿಲಕ್ ಬಂದಿರಿ, ದುಡುದಟ್ಟೆ ಕೆಲಸ ನಿಮ್ಮದು ಕಾರ್ಬಾರ ಏನದಿಲ್ಲಿ? ಅಲ್ಲಿ ಏನದ? ಆ ಶಿಷ್ಯನಲ್ಲಿ ಸಂಬಂಧ ಏನು ಬರ್ತದ ಅಲ್ಲಿ ಮಾತಾಡುದು? ಈ ಮಾತು ಬಳಕೆ ಮಾಡುದು ಏನದ? ಅವ ಗುರು ಅದಾನಲ್ಲ, ಯಾಕೆ ಮಾಡ್ದತ್ತ ನಾ ವಿಚಾರ ಮಾಡಿ ಹೇಳಿನಿ. ಶಿಷ್ಯನ ಕಾಲಾಗ ಗುರು ತಪಸ್ಸು ಮಾಡ್ಯಾನಂದ್ರ ಶಿಷ್ಯ ಜಗತ್ತಿನೊಳಗೆ ಹೆಚ್ಚ ಅಂತ ನಾ ಹೇಳಿ. ಹೌದು, ಅದಕ್ಕೆ ಪರಮಾತ್ಮನ ಕುತ್ತು ಮಾಡ್ಯಾನ. ಮಾತು ಪರಮಾತ್ಮನ ಕುತ್ತು ಏನ್ ಬೇಡ್ಯಾನ? ಬೇಕಲ್ಲ. ಹುಚ್ಚರ ನಾನು ಏನು ನೀವು ಇರ್ಲಿ, ನಾವು ಹುಚ್ಚರ ಇರ್ಲಿ ಶಾಣ್ಯರ ಇರ್ಲಿ, ಮತ್ತ ಅದೇ ಮಾತು ಮಾತಾಡ್ತೀರಿ ನೀವು ಇರ್ಲಿ. ನೋಡಿಲಿ, 48 ವರ್ಷ ಶಿವಸ್ಥಾನದೊಳಗೆ ಸೇವಾ ಮಾಡ್ಕೋತ ಬಂದೇವಿ. ಹೌದಲ್ರಿಪ್ಪ? ಅಪಭ್ರಂಶ ಮಾತ, ಕೆಟ್ಟ ಮಾತ ನಮ್ಮ ಜೀವನದಾಗ ಬಳಕೆ ನಾವು ಮಾಡಿಲ್ಲ, ಮಾಡಬಾರ್ದ್ರಿಪ್ಪ. ಒಂದು ವೇಳೆ ಮನುಷ್ಯ ತಪ್ಪಿ ಮಾತಾಡಿದ್ರು ಅದಕ್ಕೆ ಕ್ಷಮಾ ಇರ್ಲಂತ ನಾವು ಜೀವನ ಮಾಡ್ಕೊಂಡು ಬಂದವ್ರು ಇದ್ರಾಗ. ಹೌದಲ್ರಿಪ್ಪ? ಹೌದು. ಹಿಂಗ ಈ ಹಾಲು ಮತದೊಳಗೆ ಬದುಕ ಹಿಂಗ ಸಾಗಿಸ್ಕೊಂಡು ಬಂದವ್ರು ನಾವು. ಹೌದಾ? ಹೌದಾ? ಹುಚ್ಚ ಅನ್ಬೇಕು, ಶಾಣೆ ಅನ್ಬೇಕು. ತ್ರಿಮೂರ್ತಿಗಳು ಈ ಸಂಸಾರದೊಳಗೆ ಬಿದ್ದು ಒದ್ದಾಡಿ ಹೋಗ್ಯಾರಂತ ನಾ ಹೇಳಿದ ಮ್ಯಾಲ ಅವ್ರು ಮಾಡೋದು ಬೇರೆ, ನಾವು ಮಾಡೋದು ಬೇರೆ. ಅವ್ರು ಬೇರೆ, ನಾವು ಬೇರೆ. ಸ್ವಲ್ಪ ತಡ್ರಿ, ಸಮಾಧಾನ ಸಮಾಧಾನ. ಹೌದು ಹೌದು, ನಾವು ಮಾಡುದು ಬ್ಯಾರೆ ಅದ, ಅವ್ರು ಮಾಡುದು ಬ್ಯಾರೆ ಅದಂತ ನಿಮ್ಮ ಮಾತನಂತೆ ಹೋದ್ರ ನೋಡುನು. ಹಂಗ ಒಬ್ಬ ಭೂಲೋಕದ ಹೆಣ್ಣು ಮಗಳು ಯಾರು? ಸತ್ಯವಾನ ಸಾವಿತ್ರಿ. ಸಾವಿತ್ರಿ ಭೂಲೋಕದ ಹೆಣ್ಣು ಮಗಳು ಪತಿವ್ರತ ಧರ್ಮವನ್ನ ಆಚರಣೆ ಮಾಡಿಕೊಂಡು ಬಂದಂತ ಹೆಣ್ಣು ಮಗಳು. ನಾರದರು ಸಹಜ ಬಂದ್ರು. ಯಾಕ್ರಿಪ್ಪ? ಇವ್ರು ಕೈಲಾಸದಾಗ ಅದಾರಲ್ಲ ದೇವರುಗಳು, ಲಕ್ಷ್ಮೀ ಪಾರ್ವತಿ ಸರಸ್ವತಿ. ನಮ್ಮಂತ ಪತಿವ್ರತರು ಯಾರೂ ಇಲ್ಲ ಅಂತ ಹಿಂಗ ಮಾತಾಡ್ತಿದ್ರು. ಇವರಿಗೆ ಮಲವು ಹಾಕಬೇಕಂತ ಹೇಳಿ ನಾರದ ಅತ್ರಿ ಋಷಿ ಮುನಿಯ ಆಶ್ರಮಕ್ಕೆ ಬಂದರ್ರಿಪ್ಪ. ಅನುಸೂಯನ ಮನೆಗೆ ಬಂದ. ಹೌದು, ಬಂದು ಉಕ್ಕಿನ ಕಡ್ಲಿ ಕೊಟ್ಟ ಆ ತಾಯಿಗೆ. ಹೌದು, ಕಡ್ಲಿ ಉಸುಳಿ ಮಾಡಿ ಕೊಟ್ಲು. ನಾರದ ತಿನ್ಕೋತು ಕೈಲಾಸಕ್ಕೆ ಹೋದ. ಘಮ 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 ವಾಸ ಹೊಡಿತೀವ್ರಿಪ್ಪ. ಸರಸ್ವತಿ ಲಕ್ಷ್ಮೀ ಪಾರ್ವತಿ ಮಾತಾಡ್ಕೊತ ಕೂತಿದ್ರು. ಈ ಉಸುಳಿ ವಾಸ ಅವ್ರಿಗೆ ಬಿತ್ತು. ಅವರು ನಾರದ ಕೇಳಿದ್ರು, ಏನ್ರಿಪ್ಪ ಎಲ್ಲಿದ್ದು ಹಿಂಗಂದ್ರು. ಅದನ್ನೇನು ಬಿಡ್ರಿ ನೀವು, ನೀವ್ ಏನ್ ಮಾಡವ್ರು ಬಿಡ್ರಿ, ಅದನ್ನ ಬಿಡ್ರಿ ನೀವು, ನಾ ಒಂದು ಹೇಳ್ತೀನಿ ನೀವು ಮಾಡಿಕೊಡ್ರಿ ನಾವು. ಅವ್ರಿಗೆ ಉಕ್ಕಿನ ಕಡ್ಲಿ ಕೊಟ್ಟ, ಕೆಲಸ ಆಗಲಿಲ್ಲ. ನೈ ಹೋತಾ 3 ಮಂದಿದ ಕೆಲಸ ಆಗ್ಲಿಲ್ಲ. ತಲ್ಯಾಗ ಯಾರು ಕೇಳಿದ್ರಂದು ಬಳಕ ನಾರದಕ್ಕೆ ಕೇಳಿದ್ರು, ಯಾರು ಮಾಡ್ಯಾರ? ಭೂಲೋಕದೊಳಗೆ ಸತ್ಯವಾನ ಸಾವಿತ್ರಿ. ಅನುಸೂಯ ಉಕ್ಕಿನ ಕಡ್ಲಿ ಕೊಟ್ಟಿದ ಉಸುಳಿ ಮಾಡಿ ಕೊಟ್ಟಾರ. ನಿಮಗೆ ಕೊಟ್ರ ನೀವು ಕೊಡುದಿಲ್ಲ ಅಂದಿರಿ, ನಿಮ್ಮ ಕೈಲಿ ಆಗ್ಲಿಲ್ಲ ಅಂದ. ಮಾತು ಪಟ್ಟ ತಲೆ ಕಟ್ಕೊಂಡು ಲಕ್ಷ್ಮೀ ಸರಸ್ವತಿ ಪಾರ್ವತಿ ಮಲ್ಕೊಂಡು ಬಿಟ್ಟು ಇವು ಹೊರಗ ಸಂಚಾರಕ್ಕೆ ಹೋಗಿದಂತ ತ್ರಿಮೂರ್ತಿಗಳು ಬ್ರಹ್ಮ ವಿಷ್ಣು ಮಹೇಶ್ವರ ಮನೆಗೆ ಬಂದ್ರು ನೋಡ್ರಿಪ್ಪ. ಅವ್ರ ಹೆಡ್ರ ತಲೆಗೆ ಅರ್ಬಿ ಕಟ್ಕೊಂಡು ಮಲ್ಕೊಂಡದ್ದು ನೋಡಿ ಎಬಸುತ್ತವ. ನಡಿ ನಡ್ರಿ ಕಡೆ, ಹೇಳ ನಡಿಯ ಕಡೆ, ಹೇಳ ಅದನ್ನೇನು ಹೇಳಬೇಡ. ಮತ್ ಯಾಕರೆ ಏನಾಗ್ಯದ?
ನಾವ್ ಹೇಳಂಗ್ ಕೇಳ್ತಿದ್ರ ನಾವ್ ಹೇಳ್ತೇವು. ನಾವ್ ಹೇಳ್ತೀವಿ. ಹಾ. ಏನಾರ ಹೇಳ್ರಿ, ಹಾ. ಯಾವಕ್ಕಿನ ಒಬ್ಬಕ್ಕೆ ಅನುಸಯ ಅದಾಳಂತ ಭೂಲೋಕದಾಗ ಹಾ ನಮ್ಮ ಕೈಲಿ ಆಗ್ಲಾರ ಕೆಲಸ ಅಕ್ಕಿ ಮಾಡ್ಯಾಳ. ಹೌದ್. ನಾವ ಪತಿವ್ರತರ ಇದ್ದೇವೆ, ಇದ್ದೇವೆ. ಇದ್ದು ನಮ್ಮ ಬಿಟ್ಟು ಯಾರು ಇಲ್ಲ ಇಲ್ಲ. ಅಂತ ಹಿಂಗ ಮಾಡ್ಯಾಳ. ನೀವು ಹಾ. ಅಕ್ಕಿ ಪತಿವ್ರತ ಹಾಳು ಮಾಡಿ ಓಹೋ, ಬರ್ಬೇಕು. ಈಗಿಂದ ಈಗ ಹೋಗ್ಬೇಕು. ಹೆಂಡರ ಮಾತು ಕೇಳಿ ಹಾ 3 ಮಂದಿ ಅನುಸಯ ದೇವಿ ಆಶ್ರಮಕ್ಕೆ ಬಂದು ಭಿಕ್ಷಾಂದಿ ಅಂದು ಹಾ. ತಾಯಿ ಹಾ. ಅಕ್ಕಿ ನೀಡಕ್ ಬಂದಳು. ಇಂಥ ಭಿಕ್ಷೆ ತೊಗೊಳವರಲ್ಲ. ಹೆಂಗಾದ್ರೂ ತಗೋತೀರಿ? ಮತ್ ಏನು ಹಾ. ನಾವ್ ಹೇಳ್ದಂಗ ನೀ ಕೇಳ್ಬೇಕು. ಹೇಳ್ರಿ. ಹಾ. ನಿನ್ನ ಮೈ ಮ್ಯಾಲ ಒಂದು ತುಂಡು ಬಟ್ಟೆ ಇಲ್ಲದೆ ನಮಗ ಅಡಿಗೆ ಮಾಡಿ ಉಣಿಸ್ಬೇಕಂತ ಹೇಳುದು. ನಿಕ್ಕ ದಿಗಂಬರಾಗಿ ನೋಡ್ರಿಪ್ಪ, ಬ್ಯಾರೆ ಇದ್ದವ್ರು ತೆಗೆದಿದ್ದು ಬ್ಯಾರೆ. ನಮ್ಮ ಸಂಸಾರ ಮತ್ತ ಅವ್ರ ಸಂಸಾರ ಬ್ಯಾರೆ ಇದ್ದವ್ರು. ಹಾ. ಇವರು 3 ಮಂದಿ ಇದನ್ನ ಯಾಕೆ ಮಾಡಿದ್ರು? ಹೆಂಡರ ಮಾತು ಕೇಳಿ ಯಾಕೆ ಮಾಡಿದ್ರು? ಬ್ಯಾರೆ ಇದ್ರಲ್ಲ, ಎದ್ರ ಸಲುವಾಗಿ ಮಾಡಿದ್ರು? ಬೇಕಲ್ಲ. ಅವ್ರು ಬೇರೆ ಮಾಡದ, ನಾವು ಬೇರೆ ಮಾಡದ್ದು. ಏನು ಬ್ಯಾರೆ ಐತಿದ್ರಾಗ? ಆಚಾರ ವಿಚಾರ ಸದಾಚಾರ ನಡೆ ನುಡಿ ತೊಡೆ ಯಾವ ಖರ್ಚು ಬಂದುರದನ ಅವ ದೇವರಕ್ಕಿಂತ ದೊಡ್ಡವದಾನ. ಹೌದು, ಮುಗಿತಲ್ಲ, ಮುಗಿದು ಹೋಯ್ತು. ಅಧ್ಯಾಯ ಮುಗಿತಲ್ಲ. ಮುಗಿದು ಹೋಯ್ತು. ಮುಂದಿನ ಅಧ್ಯಾಯ ಮತ್ತೇನ್ರಿಪ್ಪ? ಶಿಷ್ಯನ ಬಗ್ಗೆ ಹೇಳಿದನ. ಹಾ. ಬೀರದೇವರ ಹಾ. 12 ವರ್ಷ ಘೋಡಾಗೆರೆ ಗುಡ್ದಾಗ ಹೌದ್. ಯಾಕೆ ತಪಸ್ಸು ಮಾಡದ? ಓ, ಶಿಷ್ಯನ ಸಲುವಾಗಿ ಮಾಡಿಲ್ಲತ್ರಿಪ್ಪ. ಅವ ಗುರು ಅದಾನಲ್ಲ, ಹಾ. ಯಾಕೆ ಮಾಡದತ್ತ ನಾ ವಿಚಾರ ಮಾಡಿ ಹೇಳಿನಿ. ಹಾ, ಹಾ. ಶಿಷ್ಯನ ಕಾಲಾಗ ಗುರು ಹಾ. ತಪಸ್ಸು ಮಾಡ್ಯಾನಂದ್ರ ಶಿಷ್ಯ ಜಗತ್ತಿನೊಳಗೆ ಹೆಚ್ಚ ಅಂತ ನಾ ಹೇಳಿನಿ. ಹೌದು. ಅದಕ್ಕ ಪರಮಾತ್ಮನ ಕುತ್ತು ಮಾಡ್ಯಾನ. ಮಾತ ಹಾ. ಪರಮಾತ್ಮನ ಕುತ್ತು ಏನ್ ಬೇಡ್ಯಾನ? ಹಾ, ಬೇಕಲ್ಲ. ಹುಚ್ಚರು ನಾನು ಏನು ನೀವು? ನಾವ್ ಅನ್ನೋದು ಬೇಡ್ರಿಪ್ಪ, ಅವ್ರಿಗೆ ಗೊತ್ತಾಗ್ತದಲ್ಲ. ಹ? ಪರಮಾತ್ಮನ ಕುತ್ತು 12 ವರ್ಷ ಭಗವಂತ ತಪಸ್ಸಿಗೆ ಮೆಚ್ಚಿ ಹಾ. ಬಂದ್ರಪ್ಲೆ ಬೀರದೇವರಿಗೆ ಎಚ್ಚರ ಆಯ್ತು. ಹಾ. ಏನು ಬೇಕಂತ ಕೇಳ್ದ. ನನಗೆ ಸವಿಲಾರದಂತ ಶಿಷ್ಯ ಬೇಕು ಅಂತ ಶಿಷ್ಯ ಕೊಡು ಅಂತ ಬೇಡ. ಯಾಕ್ರಿಪ್ಪ? ಶಿಷ್ಯಗೆ ಯಾಕೆ ಬೇಡಬೇಕಾಯ್ತು? ಯಾಕೆ ಬೇಡದ? ಯಾರ ಸಂಬಂಧ ಕೂತಂಗಾಯ್ತು? ಮುಂಡಾಸ ಹಾ. ಬೀರಪ್ಪಗೆ ಸುತ್ತಬೇಕಾಗಿತ್ತಲ್ಲ, ಸುತ್ತಬೇಕಾಗಿತ್ತಲ್ಲ. ಮಾಳಪ್ಪಗೆ ಯಾಕೆ ಸುತ್ತದ? ಯಾಕೆ ಸುತ್ತಾರ? ಹೌದಲ್ಲ? ಹೌದಲ್ರಿಪ್ಪ? ಹೌದಲ್ಲ? ಹೌದು. ಗುರುವಿನ ಪಾಲ್ ಹಿಡಿದಿರಿ. ಹಾ. ನೀವು ಒಂದೊಂದು ಮಾತು ಮಾತಾಡಿದ್ರೆ ಭೂಮಿ ಬೆಚ್ಚಬೇಕು. ಅಂತ ಪಾಲೈತಿ. ನಿಮ್ಮ ಪಾಲು ಅಂತ ಅದ. ಅದನ್ನ ಬಿಟ್ಟಿರಿ. ಹಾ. ಗುರುಜಿ ಹಿಂಗಂದ, ಗುರುಜಿ ಹಂಗಂದ. ಕೆಲಸಕ್ಕೆ ಬರ್ಲಾರ ಮಾತುಗಳು ಎದಕ್ಕೆ ಹೇಳದವು? 100 ಮಾತ ಕೌದಿ ಹೊಲಿ ದಗದ. ಏನ್ ಬೇಕ? 15-20 ಮಿನಿಟ್ ಹಲಾಸ್ ಆಯ್ತದ. ಗುರು ಚಲೋ ಎಲ್ಲಿ ಚಲೋ ಅದನ? ಗುರು ಶಿಷ್ಯ ಮುಗ್ಧದಾನ. ಹೌದು. ಶಿಷ್ಯ ತಿಳಿಲಾರ್ದವದಾನ. ಹೌದು. ಶಿಷ್ಯನ ಮನಸ್ಸು ಹಸನದ. ಹೌದು. ಗುರುಗಳು ಎಲ್ಲಿ ಎಲ್ಲಿ ಏನು ಮಾಡ್ಯಾರ? ಗುರುಗಳು ಬೇಕಲ್ರಿಪ್ಪ. ತುಂಬಿದ ಸಭೆಯೊಳಗೆ ದ್ರೌಪದಿಯ ಸೀರೆಯನ್ನು ಸೆಳೆದು ಕೋಪದಿ ಮಾನಭಂಗ ಮಾಡುವ ಸಮಯದಲ್ಲಿ ತುಂಬಿದ ಸಭೆಯೊಳಗೆ ದ್ರೌಪದಿಯ ಸೀರೆಯನ್ನು ಸೆಳೆದು ಕೋಪದಿಂದ ಮಾನಭಂಗ ಮಾಡುವ ಸಮಯದಲ್ಲಿ ಶ್ರೀಪತಿಯೇ ಕಾಯೆಂದು ಮೊರೆ ಇಟ್ಟಳು. ಪಾಂಡವರಿಗೆ ಕೌರವರಿಗೆ ವಿದ್ಯಾ ಕಲಿಸಿದ ಗುರು ದ್ರೋಣಾಚಾರ್ಯ ಅಲ್ಲೇ ಕುತ್ತಾನ. ಕೃಪಾಚಾರ್ಯ ಅಲ್ಲೇ ಕುತ್ತಾನ. ಭೀಷ್ಮಾಚಾರ್ಯ ಅಲ್ಲೇ ಕುತ್ತಾನ. ಏನು ಬಾಯಿಗೆ ಮುಳ್ಳು ಮುರಿದಿವ ಅವ್ರಿಗೆ? ಯಾಕ್ರಿಪ್ಪ? ಯಾಕೆ ಸುಮ್ಮನೆ ಕೂತ್ರು? ಎಲ್ಲರಿಗೆ ಹೋಗಿ ಆ ಹೆಣ್ಮಗಳು ನೋಡ್ರಿ ಕಾಪಾಡ್ರಿ. ಕಣ್ಣಾನ ನೀರ ಸುರಿತಾವ, ಅಳತಾಳ, ಎಲ್ಲರ ಕಡೆ ಹೋತಾಳ. ನೋಡ್ರಿ ನನ್ನ ಮಾನ ಕಾಪಾಡ್ರಿ, ನೋಡ್ರಿ ಹಿಂಗ ಮಾಡ್ಲಿಕ್ಕತ್ತಾರ ದುಷ್ಟರು. ನನ್ನ ಕಾಪಾಡ್ರಿ ಅಂದಕ್ರ ಒಬ್ಬರೇ ಗುರು ಚಂಡು ತಳಗ್ ಮಾಡು ಕೂತ್ ಬಿಟ್ರೆ ನೋಡ್ರಿಪ್ಪ. ಎದ್ದು ಬಂದು ಆ ಅಬಲೆಯಾದಂತ ಹೆಣ್ಣು ಮಗಳಿಗೆ ಸಹಾಯ ಮಾಡ್ದ.
ಆಗ್ಲಿಲ್ಲ. ಯಾರು ಇಲ್ಲ. ಒಯ್ದು ಒಯ್ಯ ಕಡೆ ತಿಪ್ಪ್ಯಾಗ ಅವಕ್ಕ ಏನ್ ಮಾಡುದ ಗುರುಗಳು? ಅದಕ್ಕೆ ತಗೊಂಡು ಮಾಡೋದು ಗುರುಗಳು. ಜಾಗ ಎಲ್ಲದ ಅಲ್ಲೇ ಅದ ಮತ್ತ ಸರ್ದು ಬರೋಬರ ಅದ. ಆ ಹೌದು. ಏಕಲವ್ಯಗ ದ್ರೋಣಾಚಾರಿ ಹೆಬ್ಬಟ್ಟ ನೋಡ್ರಿ ಬೇಡದ ನೋಡ್ರಿ, ಬೀಳ್ವಿದ್ಯೆ ನಡೀದೆ ಹೆಬ್ಬಟ್ಟಿನಿಂದ. ಮೇಲೆ ಹೆಬ್ಬಟ್ಟು ಬೇಕ್ರಿಪ್ಪ. ಬೇಡದಾಗ ಶಿಷ್ಯ ಹಿಂದ ಮುಂದ ನೋಡ್ಲಿಲ್ಲ, ಕೊಟ್ಟು ಬಿಟ್ಟ. ಬಾಣಿಲೆ ಹೊಡೆದು ಬಳ್ಳ ಕತ್ತರಿಸಿ ಗುರುದಕ್ಷಿಣೆ ಕೊಟ್ಟ. ಓಹೋ, ಯಾವ ಗುರು ತನ್ನ ಶರೀರ ಕಡ್ಕೊಂಡು ಕೊಟ್ಟಾನ ಹೇಳ್ರಿ ಮುಂದಿನ ಸಂದಿಗೆ. ಇಂತ ಕೆಲಸ ಮಾಡುದ್ರಿ ಗುರುಗಳ? ಆ ಇಂತ ಕೆಲಸ ಮಾಡುದ? ಬಟ್ ಬೇಡದ ಆ ಹೆಣ್ಮಗಳಿಗೆ ಮಾನ ಕಾಪಾಡುದ ಅಲ್ಲಿಲ್ಲ ಹ್ಯಾಂಗ್ರಿ ಗುರುಗಳು? ತಡ್ರಿ, ಸಮಾಧಾನ ಹೋಗ್ರಿ. ಎಲ್ಲಾರ ಕೆಲ್ಸಕ್ಕೆ ಹಚ್ಚರು ನಾವು ಒಯ್ದವ್ರನ್ನ. ಹೆಚ್ಚಿಗೆ ಮಾತಾಡುದಿಲ್ಲ, ನಾವು ಹೆಚ್ಚಿಗೆ ಮಾತಾಡ ರೂಢಿನೂ ಇಲ್ಲ ನಮ್ಗೆ. ಏನ ನಾವ ಅಟ್ಟೆ. ಯಾರು ಶ್ರೀಕೃಷ್ಣ ಪರಮಾತ್ಮ ಹೇಳದಿಲ್ಲ ಮಹಾಭಾರತದ ಮಾತ. ಅರ್ಜುನಿಗೆ ಹೆಂಗೆ ಹೇಳ್ದ? ಅರ್ಜುನ ಯುದ್ಧದ ನಡಬರಕೆ ನಿತ್ತು ಗೀತಾ ಕೇಳ್ದ, ಯುದ್ಧ ಗೆದ್ದ. ಏನ್ ಮಾತು? ಹೌದಲ್ಲ? ಹೌದಲ್ರಿಪ್ಪ. ಅದೇ ಪರಮಾತ್ಮನೇ ಶಿಷ್ಯವ. ಯಾರ್ದು? ಸಾಂದೀಪ ಮುನಿದು. ಓ, ಗುರುಕುಲದಲ್ಲಿ ಸುಧಾಮ ಕೃಷ್ಣ. ನೋಡ್ರಿ, ಗೆಳತನ ಹಂಗಿರ್ಬೇಕು. ಹೌದಲ್ರಿಪ್ಪ. ದುರ್ಯೋಧನ ಕರ್ಣ. ಸೋಲ ಗೊತ್ತಿದ್ದರು ಆ ಗೆಳೆಯನನ್ನು ಬಿಟ್ಟು ಕೊಡದ ಬಿಡಲಿಲ್ಲ ಕರ್ಣ. ಹೌದ್. ಸೋಲ ಖಚಿತದ, ಆದ್ರೂ ಗೆಳೆಯನ ಬಿಟ್ಟು ಬರಲಿಲ್ಲ. ಹೌದ್. ಅಂತ ಗೆಳೆಯ ಇರ್ಬೇಕು. ಸುಧಾಮ ಮನ್ಯಾಗ ತಿಲ್ಲಕ್ಕೆ ಏನಿಲ್ಲ, ಇಲ್ಲ, ಗಂಡ್ರ ಮಕ್ಕಳ ಮೇಲೆ ಸೇರಿಲ್ಲ, ಆದ್ರೂ ಪರಮಾತ್ಮನಿಗೆ ಬೇಡಲಕ್ಕೆ ಹೋಗ್ಲಿಲ್ಲ, ಬೇಡಲಕ್ಕೆ ಹೋಗ್ಲಿಲ್ಲ. ಅವಾಗ ಸುಧಾಮ ಮತ್ತು ಕೃಷ್ಣ ಸಾಂದೀಪ ಮುನಿ ಬಲ್ಲಿ ವಿದ್ಯಾ ಕಲ್ತ್ರು. ವಿದ್ಯಾ ಮುಗಿಸ್ಕೊಂಡು ಮನೆಗೆ ಹೋಗುವಾಗ ಕೃಷ್ಣ ಪರಮಾತ್ಮ ಬಂದು ಕೇಳ್ತಾನ ಗುರುವಿಗೆ. ಏನ್ ಕೇಳ್ತಾನ್ರಿಪ್ಪ? ನಮ್ಮ ವಿದ್ಯಾ ಕಲ್ತೇವಿ, ಹೌದು, ನಿನ್ನ ಋಣ ನಮ್ಮ ಮ್ಯಾಲ ಆಯ್ತು, ಆಯ್ತು, ನಿನ್ನ ಋಣ ನಾವು ತೀರಿಸ್ಬೇಕು. ಹೌದು. ಗುರುದಕ್ಷಿಣೆ ಕೊಡ್ತೇವಿ, ಏನ್ ಬೇಡ್ತೀರಿ ಬೇಡ್ರಿ. ಏನ್ ಬೇಡ್ತೀರಿ ಬೇಡ್ರಿಪ್ಪ, ಕೊಡ್ತೇವಿ. ಅವಾಗ ಏನ್ ಹೇಳ್ತಾರಪ್ಪ? ಸಾಂದೀಪ ಹೇಳ್ತಾನ. ಏನ್ ಹೇಳ್ತಾರಪ್ಪ? ನಾ ಕೇಳುದಿಲ್ಲ, ಮನ್ಯಾಗ ನನ್ನ ಹೆಂಡತಿ ಕೇಳ್ತಾಳ. ಅಲ್ಲ ಇವನ ಅಕ್ಕಿಗೆ ಹೋಗಿ ಕೇಳ್ರಂದ. ಕೃಷ್ಣ ಪರಮಾತ್ಮ ಸಾಂದೀಪ ಮುನಿಯ ಮಡದಿಗೆ ಗುರುಮಾತೆಗೆ ಹೌದು ಹೋಗಿ ಕೈ ಜೋಡಿಸಿ ಗುರುವಿಗೆ ಕೇಳಿದೆವು. ಯವ್ವ, ನಿನ್ನ ನಿನ್ನ ಹೆಸರು ಹೇಳ್ಯಾರ. ಅವಾಗ ಆ ತಾಯಿ ಹೇಳಿದಳು, 12 ವರ್ಷ ಆಯ್ತು ನನ್ನ ಮಗ ಸಮುದ್ರದಾಗ ಹೋಗಿ ಸತ್ತಾನ. ಹೌದು, ಪ್ರಾಣ ಬಿಟ್ಟಾನ. ಆ ಮಗುವಿನ ತಂದು ಕೊಡುವ. ಎಂತ ಮಾತ್ರಿಪ್ಪ, ಎಂತ ಮಾತ. ಶಿಷ್ಯನಾದಂತ ಶ್ರೀಕೃಷ್ಣ ಸಮುದ್ರದೊಳಗ ಶಂಕಾಚೂಡ ದೈತ್ಯ ಒಯ್ದಿದ್ದ ಆ ಮಗುವಿಗೆ. ಹೌದಲ್ರಿಪ್ಪ. ಅವನು ಹೊಡೆದ ಆ ಮಗುವಿನ ತಂದು ಆ ತಾಯಿಗೆ ಒಪ್ಸ್ಯಾದ. ಶಿಷ್ಯರಾಗಿ ಏನ್ ಬೇಕು? ಸೋಮ ಹೆಚ್ಚಂದ್ರೆ ಹ್ಯಾಂಗ ಹೆಚ್ಚ? ಓ, ಗುರು ಸೋಮಲಿಂಗನ ಬಲ್ಲಿ ಒಟ್ಟು ಬಾಲಗೆ ಇತ್ತಲ್ರಿಪ್ಪ. ಹೌದಲ್ಲ? ಹೌದು, ಇತ್ತು. ರೇವಣ ಸಿದ್ದನ ಬಲ್ಲಿ ಒಟ್ಟು ಬಾಲಗೆ ಇತ್ತು. ಜಗತ್ತು ಉದ್ಧಾರ ಮಾಡಲಿಕ್ಕ ಮಾಳಪ್ಪನ ಕೈವಶ ಯಾಕದು? ಬೇಕಲ್ಲ. ಜಗತ್ತು ಉದ್ಧಾರ ಮಾಡ್ಲಿಕ್ಕ ಅಮೋಘ ಸಿದ್ದನ ಕೈವಶ ಯಾಕದು? ಅವ್ರ ಬಲ್ಲೆ ಇದ್ದು ಅಲ್ಲೆಲ್ಲ ಇಟ್ಕೊಂಡ್ ಕೂತಿದ್ರಲ್ಲ ಸುಮ್ಮ ಗಪ್. ಅವ್ರು ಬರಬೇಕಾಗಿತ್ತಲ್ಲ. ಬರ್ಬೇಕಲ್ರಿಪ್ಪ. ಬಂದ್ರೇನು? ಬರ್ಲಿಲ್ಲ, ಇಲ್ಲ, ಸಾಧ್ಯ ಆಗ್ಲಿಲ್ಲ. ಅದು ಯಾರಿಂದ ಆಗ್ಬೇಕಾಗ್ಯದ? ಅವರಿಂದ ಆಗಬೇಕು, ಅವನಿಂದ ಆಗ್ಬೇಕಾಗ್ಯದ. ಹೆಜ್ಜೆ ಹೆಜ್ಜೆಗೆ ಹಿಂಗ ಮಾಳಿಂಗರಾಯಗೆ ಬೀರಪ್ಪ ಕಾಡ್ತಿದ್ದ, ಮಾಳಪ್ಪ ನಗುತ್ತಿದ್ದ. ಬೆಟ್ಟದ ತುದಿಯಲ್ಲಿರ್ಲಿ, ಪರ್ವತದ ಕೊನೆಯಲ್ಲಿರ್ಲಿ, ನನ್ನ ಪ್ರಾಣ ಹೋಗಲಿ, ನಮ್ಮ ಮನ್ಯಾಗ ನಾಯಿ ಸಾಕಿದ ನಾಯಿ ಐದಿತ್ತಂದ್ರ ಅದ್ರ ಸನಿ ಹೋಗ್ಲಿಕ್ಕ 15 ದಿನ ಅನ್ಸುತ್ತೇವು. ಸನಿ ಬರಗೂಡಲ್ರಿಪ್ಪ. ಹುಲಿ 3 ದಿನಕ್ಕೆ ಮಾಳಪ್ಪ ಹೋಗಿ ಹುಲಿ ಮುಂದೆ ನಿಂತಾನ.
ಅವನಂತ ಶಿಷ್ಯ ಜಗತ್ತಿನೊಳಗೆ ಎಲ್ಲರ ಅದ ನಾನು ಏಹೇ ಅಮೋಘ ಸಿದ್ಧನಂತ ಶಿಷ್ಯ ಜಗತ್ತಿನೊಳಗೆ ಮುಡಲೆ ಅದ ನಾನು ನೈ ನೈ ಇಲ್ಲ. ಇವು ಗುರುಗಳು ಹಾ ಸೊಮ್ಮ ನೀ ಹೇಳದಲ್ಲ ರೋಡ್ ಮೇಲೆ ಗುಂಟ್ಗಲ್ ಇದ್ದಂಗೆ ಇವು ಜತ್ತಿ 20 ಕಿಲೋಮೀಟರ್ ಅವು ಹೋಗುವಲ್ಲ ಬಿಡುವಲ್ಲ. ಸೊಮ್ಮ ಕೂತ್ ಹೇಳವ್ರ ಅಟ್ಟ ಅಲ್ಲೇ ಹೋಗವನಕ್ಕಲ್ಲ ಹೋಗಾವ್ ಶಿಷ್ಯನೇ ಹೋಗಾವ ಶಿಷ್ಯನೇ ಹೋಗವನ. ಹಾ ಅವು ಬರೇ ಹೇಳು ಹಾ. ಇವ್ರ ಮನಿ ಸುದ್ದ ಮಾರಿ ಸುದ್ದ ಇವನ್ನೆಲ್ಲ ಸ್ವಚ್ಛ ಸುದ್ದ ಇವ್ರ ಮಠ ಸುದ್ದ ಇವ್ರ ಘಟ ಸುದ್ದ ಎಲ್ಲಾ ಮಾಡ್ಬೇಕಾದ್ರು ಎಷ್ಟ್ ಹೈರಾಣ್ರಿಪ್ಪ ಶಿಷ್ಯಾಗ ಗುರುಗಳ ಮಾಡ್ಯಾರ. ಮತ್ತ ಹೌದಲ್ಲ ಹೌದಲ್ರಿ ಗುರು ಗೋವಿಂದ ಭಟ್ಟ ಶಿಶುನಾಳ ಶರೀಫ ಹಾ ಹಾ ಎಂತವ್ರ ಜಗತ್ತಿನೊಳಗಾಗಿ ಹೋದ್ರು. ಹೌದಲ್ರಿಪ್ಪ ಹೌದಲ್ಲ ಹೌದ್ ಶಿಶುನಾಳ ಶರೀಫ ಅವ್ರ ಊರಾಗ ನಾಟಕ ಮಾಡ್ತಿದ್ದ. ಹಾ. ಗುರು ಗೋವಿಂದಗ ಆರಾಮ ತಪ್ಪಿತ್ತು. ಹೋ 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 ಹೋ. ಇನ್ನು ಪ್ರಾಣ ಹೋಗುತ್ತದೆ ಗಳಿಗೆ ಆಗತ್ತ ಹೇಳಿ ಶರೀಫ ಅಂದ. ಹಾ ನಾಟಕ ಟೇಜ್ ಮೇಲಿಂದ ಇಳಿದು ಹಾ. ಗುರುವಿನ ಕಡೆ ಬಂದ. ಓಡೋಡಿ ಬಂದ ಓಡೋಡಿ ಹೌದಲ್ಲ ಹೌದಲ್ರಿಪ್ಪ ಕೆಮ್ಮ ಲದಡಿಯಿಂದ ತುಂಬಿದಂತ ಒಂದು ಮಗಿ ಇತ್ತು ಗಡಿಗೆ. ಹೌದಲ್ರಿಪ್ಪ ಗಡಿಗಿತ್ತು. ಹಾ. ಶರೀಫ್ನ ಕೈಯಾಗ ಕೊಟ್ಟ. ಹೋ. ಇದು ಎಲ್ಲಿ ಯಾರು ತುಳಿಲಾರ ಜಾಗನಾಗ ಹೌದು ಯಾರು ನೋಡಲಾರ ಜಾಗನಾಗ ಚೆಲ್ಲಂದ. ಹೋ 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 ಆಯ್ತಪ್ಪ ಆಯ್ತಂದು ಕೆಮ್ಮ ಜೊಲ್ಲ ಲದಡಿ ತುಂಬಿದಂತ ಕಪ ತುಂಬಿದಂತ ಗಡಗಿ ಹಾ. ಗಟ 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 ಎತ್ತಿ ಕುಡಿದ್ ಬಿಟ್ಟು ಹೌದ್. ಹಾ. ಚೆಲ್ಲರ ಜಾಗ ಇದೇ ಚಲ್ಲಾರ ಜಾಗ ಇದು ಅಂತ ಹೇಳಿ ಯಾರಿಗೆ ಕಾಣ್ಲಾರ ಜಾಗ ಇದ ಅಂತ ಹೇಳಿ ಹೌದ್ ಶಿಷ್ಯರು ಹುಚ್ಚಿ ಹಾ, ಹಾ. ಹಾ? ಇರ್ಲಿಪ್ಪ ಇರ್ಲಿ ಹೌದಲ್ಲ? ಹುಚ್ಚರ ಕೆಲಸ ಹೆಂಗದ ಗೊತ್ತೇನು? ಹೆಂಗಿರ್ತದ ನೋಡಿ ಕಲ್ಯಾಣ ಬೆಳಗುತ್ತಿದೆ ಬಸವನ ಕಲ್ಯಾಣ ಬೆಳಗುತ್ತಿದೆ. ಬೆಳಗುತ್ತಿದೆ ಅಫಘಾನಿಸ್ತಾನದಿಂದ ಹುಚ್ಚ ನೀ ನನಗೆ ಹುಚ್ಚ ಅಂದಲ್ಲ ಹಾ, ಹಾ. ಹುಚ್ಚ ಮನುಷ್ಯನೇ ಮರಳ ಶಂಕರ ದೇವರು ಬಂದರು. ಕಲ್ಯಾಣಕ್ಕೆ ಆ, ಕಲ್ಯಾಣಕ್ಕೆ ಬಂದ್ರು. ಹೌದ್. 1,96,000 ಗಣಗಳು, ಹಾ. 63 ಮಂದಿ ಪುರಾತನರು, ಹಾ. ಅದರೊಳಗೆ 29 ಮಂದಿ ಶರಣೆಯರು, ಅದರಾಗ ಗುಡ್ಡಾಪುರ ದಾನಮ್ಮ ಒಬ್ಬಕ್ಕೆ ಬರ್ತಾಳೆ. 29 ಮತ್ತ ನೋಡ್ರಿಪ್ಪ ಹಾ ರಸಿಕನಾಡಿದ ಮಾತು ಶಶಿ ಉದಿಸಿ ಬಂದಂತೆ ರಸಿಕನಾಡಿದ ಮಾತು ಶಶಿ ಉದಿಸಿ ಬಂದಂತೆ ಹಾ. ರಸಿಕತೆ ಇಲ್ಲದ ಮಾತು ಕಸದಂತೆ ಅಂತ ಹೇಳಿದ್ರು ಬಲ್ಲವರು. 1000 ಮಾತು ಹೇಳಿದ್ರೆ ಎದಕ್ಕೆ ಬರುವ ಮಾತು ಹಾ. ಸಾಧ್ಯ ಇಲ್ಲ. ಅದಕ್ಕೆ ಹಾ. ಹುಚ್ಚನಿಸಿಕೊಂಡಂತ ಮರಳ ಶಂಕರ ದೇವರು ಹಾ. ಕಲ್ಯಾಣಕ್ಕೆ ಬಂದ್ರು. ಹಾ. ಯಾರೋ ಗುರುತು ಹಿಡಿಲಿಲ್ಲ. ಹಿಡಿಲಿಲ್ಲ ಬಸವಣ್ಣನ ಶಿಷ್ಯನಾಗಲಿಕ್ಕೆ ಬಂದ್ರು. ಹೋ, 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 ಹೋ. ಗುರುತು ಹಿಡಿಲಿಲ್ಲ. ಹಾ. 12 ವರ್ಷ ಶರಣರು ಉಂಡು ಬಿಟ್ಟಂತ ಪತ್ರೋಳಿ ತೆಗೆದು ಆ ಪತ್ರೋಳಿ ಒಳಗೆ ಉಳಿದದ್ದು ಅನ್ನ ತಿಂತಿದ್ದ ಹೋ, ಹೋ, ಹೋ. ಮರಳ ಶಂಕರ ದೇವರು. ಹೌದ್. ಅಲ್ಲಮ್ಮ ಪ್ರಭು ಬಂದ, ಹಾ. ಬಂದು ನೋಡ್ದ, ಗುರುತು ಹಿಡ್ದ. ಹೌದ್. ಬಸವಣ್ಣ ಕಲ್ಯಾಣದೊಳಗೆ ನನ್ನ ಒಳಗೊಂಡು ಹೌದ್. ಎಲ್ಲರಕ್ಕಿಂತಲೂ ಹೆಚ್ಚಿನ ಒಬ್ಬ ಶಿಷ್ಯ ಬಂದ. ಹೌದು ರತ್ನ ಬಂದೈತಲ್ರಿ ರತ್ನ ಹಿಡಿದಿಲ್ಲೇನೋ ಅಂದ ಬಳಕ ಹೌದ್. ಬಸವಣ್ಣ ಅಲ್ಲಮ್ಮ ಪ್ರಭುವಿನ ಕಾಲಿಗೆ ಬಿದ್ದ. ಮರಳು ಶಂಕರ ದೇವರ ಬಳಿ ಕರ್ಕೊಂಡು ಬಂದ. ಮರಳು ಶಂಕರ ದೇವರನ್ನು ಗುರುತು ಹಿಡಿದು ಹಾ. ಶರಣರ ಬಳಗಕ್ಕೆ ವೇದಿಕೆ ಮೇಲೆ ತಂದು ಕೂಡಿಸಿದರು. ಹೌದ್. ಮಹಾತ್ಮರ ಮಾತುಗಳು, ಹೌದಲ್ರಿಪ್ಪ ಒಂದೊಂದು ವಿಚಾರಗಳು. ಇಲ್ಲೇ ಕೃಷ್ಣಾ ನದಿ ದಂಡಿಗೆ ನಾನು ಮುರುಗೋಡ್ ಅಂತ ಬರ್ತದ. ಹಾ ಹಾ ಮುರುಗೋಡ ಶಿಷ್ಯನ ಬಗ್ಗೆ ಹೇಳ್ತೀನಿ ನಾನು. ಹೌದಲ್ರಿಪ್ಪ ಅಲ್ಲಿ ಒಬ್ಬ ಗುರು ಇದ್ದ. ಹಾ. 12 ವರ್ಷ ಇಬ್ಬರು ಗಂಡ ಹೆಂಡತಿ ಅಲ್ಲಿಗೆ ಹೋಗ್ತಿದ್ರು ಮಠಕ್ಕೆ ಹೌದಲ್ರಿ ಶಿಷ್ಯರಾಗಿ. ಹಾ. ಮಠಕ್ಕೆ ಹೋದ ಮೇಲೆ ಹಾ ಹಾ ಏನಾಯ್ತ್ರಿಪ್ಪ 12 ವರ್ಷ ಮುಗಿಲಕ್ಕೆ ಬಂದಿತ್ತು. ಹಾ ಹಾ ಒಂದು ದಿವಸ ಮಠಕ್ಕೆ ಹೋಗುವಾಗ ಗಂಡನ ದೋಸ್ತ ದ್ವಾರ ಬಾಗಿಲಾಗ ಭೇಟಿ ಆದ. ಹೆಂಡತಿ ಒಬ್ಬಕ್ಕಿನ ಒಳಗೆ ಹೋದಳು. ಹೋ 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 ಹೋ. ಮಾತಾಡ್ಕೊತ 2 ನಿಮಿಷ ನಿತ್ರವ್ರು. ಹೆಣ್ಣು ಮಗಳು ಒಬ್ಬಾಕಿನೇ ಒಳಗೆ ಹೋದಳು. ನಿತ್ರೊಳಗ ಆಕಿ ಹೆಣ್ಮಗಳು ಒಳಗೆ ಹೋದಳು. ಅವ ಹೋದ. ಗುರು ಹಾ. ಆಕಿ ಹೆಗಲ ಮೇಲೆ ಕೈ ಹಾಕಿ ನಿತ್ತ. ಅಲ್ಲ ಇವನ ಗುರು ಗುರು ಅಲ್ಲ ಇವನ ಇವ ಹೋದ. ಹಾ. ನಕ್ಕ ನೋಡ್ದ, ಕೈ ಜೋಡಿಸಿದ. ಹಾ. ಅವ ಗುರು ಕೇಳ್ದ, ಏನ್ ಕೇಳ್ತಾನ್ರಿಪ್ಪ ಜೋಡಿ ಹೆಂಗದ ಅಂತ ಹೇಳಿ. ಹಾ ಹಾ ನೋಡ್ರಿ ಏನ್ ಹೇಳ್ತಾನ್ರಿಪ್ಪ ಶಿಷ್ಯನ ಮನಸ್ಸು ಹೆಂಗದ ನೋಡ್ರಿ. ಹಾ. ಹೆಂಡತಿ ನಮ್ಮ ಹೆಂಡ್ರಿಗೆ ಯಾರು ಏನ್ರಂದ್ರೆ ನಾವು ತಾಳ್ತೇವೆ. ಅಲ್ಲ ಒಡಗಟ್ಟಿಗೆ ಹುಡುಕಾಡ್ತೇವ್ರ ಒಡಗಟ್ಟಿಗೆ ನಡೀದಿಲ್ಲ. ಹಾ ಹೆಂಡತಿ ಹೆಗಲ ಮೇಲೆ ಕೈ ಹಾಕಿದ್ರೆ ಹಾ.
ಕೇಳಿ ನಕ್ಕೋತು ಶಿಷ್ಯ ಕೇಳ್ದ ಹಾ. ಹೆಂಗ ಅಂತ ಹೇಳಿ ಗುರು ಕೇಳ್ತಾರಪ್ಪ ಹೆಂಗ ಕಾಣಿಸ್ತದ ಹೆಂಗ ನಮ್ಮ ಅಂತ ಹೇಳಿ ನಮ್ಮ ಜೋಡಿ ಯಪ್ಪ ಹಾ? ಅವ ಹೇಳ್ತಾನ ಶಿಷ್ಯ ಏನ್ ಯಪ್ಪ ಹೇಳ್ತಾನ? ಹಾ. ಕೈಲಾಸದೊಳಗ ಶಿವ ಪಾರ್ವತಿ ಕುತ್ತಂಗಾಗ್ಯದ ಅಂತ ಹೇಳ ಓಹೋ ಗುರು ತನ್ನ ಕ್ಯಾವಿ ಬಟ್ಟೆ ತೆಗೆದು ಹಾ. ಶಿಷ್ಯನಿಗೆ ಮೈ ಮೇಲೆ ಒಗೆದು ಹಾ. ಇನ್ನು ನೀನ್ ನಿನ್ನ ಮಠಕ್ಕೆ ಬರಬೇಡ ಹಾ, ನಾನೇ 12 ವರ್ಷ ನಾನ್ ನಿನ್ನ ಮನೆಗೆ ಬರ್ತೀನಿ ಅಂತ ಹೇಳಿ ಗುರುವಿನನ್ನು ಸೋಲಿಸಿದಂತ ಶಿಷ್ಯ ಹಾ. ಶಿಷ್ಯನ ಭಾವ ಎಂತದು ಹೌದ್. ಶಿಷ್ಯನ ಭಾವ ಬಂಗಾರ ಜಗತ್ತಿನೊಳಗ ಹಿಂಗ್ ಬಹಳ ಮಂದಿ ಆಗಿ ಹೋಗ್ಯಾರ ಹೌದ್. ಅದಕ್ಕೆ ಆತ್ಮೀಯ ಬಂಧುಗಳೇ ನನ್ನ ಮಾತು 25 ನಿಮಿಷ ಆಯ್ತು ಅನಿಸ್ತದ ಕ್ಷಮಾ ಇರಲಿ ಹಾ. ನನ್ನ ಮಾತು ಹೆಚ್ಚಾದ್ರು ಇನ್ನು ಹಾಲ ಮತದೊಳಗ ಮನುಷ್ಯನ ಜೀವನದಲ್ಲಿ ಹಾ. ಹೆಂಗಿರ್ತದ್ರ ಹೆಂಗಿರಪ್ಪ ಬಲ್ಲವರು ಬಡವರಿಗೆ ಬಡಿದರೆ ಹಾ ಹಾ ಬಲ್ಲವರು ಬಡವರಿಗೆ ಬಡಿದರೆ ಹಾ. ಬಲ್ಲವರಿಗೆ ಭಗವಂತ ಬಡಿಯುತ್ತಾನೆ ಪಡೆಯುತ್ತಾನೆ ಜೀವನ ಬೊಗಸೆಯೆಲ್ಲ ಹಿಡಿದಿಟ್ಟ ನೀರು ಹಾ. ಜೀವನ ಬೊಗಸೆಯೆಲ್ಲ ಹಿಡಿದಿಟ್ಟ ನೀರು ಸೋರುವ ಮುನ್ನ ಹಾ. ಉಪಯೋಗಿಸಿಕೋ ಅಂತ ಹೇಳ್ತಾರೆ ಮಹಾತ್ಮರು ಹೌದಲ್ರಿಪ್ಪ ಅದಕ್ಕೆ ಈ ಜೀವನ ಹಿಂಗ ಅದ ಅನ್ನುವಂತ ಮಾತನ್ನು ಹೇಳಿ ಹಾ. ಮಾತನ್ನು ಹೇಳಿ ಹೌದು. ಇನ್ನು ಮಾತುಗಳನ್ನು ಕಡಿಮೆ ಮಾಡಿ ಹಾ. ಮನುಷ್ಯನ ಜೀವನದಲ್ಲಿ ಸ್ವಾರ್ಥ ಬತ್ತಂದ್ರ ಸೋಲಾಕ್ತಿವಿ ಹೋ, 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 ಹೋ. ಸ್ವಾರ್ಥ ತುಂಬಿತು ಹಾ. ನಾವು ಸೋಲ್ತೀವಿ ಹೌದಲ್ರಿಪ್ಪ ನಿಸ್ವಾರ್ಥ ತುಂಬಿತು ಹಾ. ನಾವು ಗೆಲ್ಲಿತೇವೆ ಗೆಲ್ಲಿತೇವೆ ಹೌದಲ್ಲ ಹಿಂಗ ಹಾಲ ಮತದೊಳಗೆ ಒಂದು ಪ್ರಸಂಗ ಆಗಿ ಹೋಯ್ತು ಏನ್ರಿಪ್ಪ ಅಕ್ಕವ್ವ ಮಾಯವ್ವ ಬೀರದೇವರ ಕೇಳ್ರಿಪ್ಪ ಕತಿ ಹಂಗೈತಿ ತಾಯಿ ತಂದೆ ಸತ್ರ ಸ್ವಾದ್ರ ಮಾವ ಇರ್ಬೇಕತ್ತ ಇರ್ಬೇಕ ಆದ್ರೆ ನಮ್ಮ ಬೀರದೇವರಿಗೆ ಸ್ವಾದ್ರ ಮಾವ ಎಂತವ್ ಗಂಟು ಬಿದ್ದಂಗ ನೋಡ್ರಿಪ್ಪ ಬೀರ್ದೇವ್ರ ಸ್ವಾದ್ರ ಮಾವ ಹೆಂಗದ ನೋಡ್ರಿ ತಾಯಿ ಹೊಟ್ಟಾಗಿರ್ಲಕ್ಕಾಗಿ ಕಾಡ್ದ ಕಾಡ್ದ ಬಾಣತನ ಆಗು ಟೈಮ್ ಕಾಡ್ದ ಹಾ. ಹೊರಗೆ ಬಂದ ಮೇಲೆ ಹಾ. ಸುಳ್ಳು ಜ್ಯೋತಿಷ್ ಹೇಳಿ ಕೂಸಿಗೆ ಅರಣ್ಯಕ್ಕೆ ಕಳಿಸದ ಅಡವಿಗೆ ಅಟ್ಟದ ತಾಯಿ ತಂದೆಗೆ ಮೂಲ ಬಂಧು ಬಳಗಕ್ಕೆ ಮೂಲ ಸಮಾಜಕ್ಕೆ ಮೂಲ ಮೂಲ ಈ ಕೂಸಿನ ಬಿಟ್ಟು ಬಿಡು ಅಂತ ಹೇಳಿ ಹೌದ್ ಹೌದ್ ಹೌದಲ್ರಿಪ್ಪ ಹೌದಲ್ಲ ಹೌದು ದೈತ್ಯರ ಕೊಟ್ಟ ಮನೆಗೆ ಕಳಿಸದ ಹಾ. ತೊಟ್ಟಿಲದಾಗ ಸೂರಮ್ಮ ದೇವಿ ಬೀರಪ್ಪಗೆ ಹಾಕಿ ಕಣ್ಣೀರು ಸುರಿಸಿ ಹಡದ ಬಡಲಿಗೆ ಬೆಂಕಿ ಬಿದ್ದಂಗಾಯ್ತು ಹೌದಲ್ರಿಪ್ಪ ಹೌದು ಹೌದು ಕಣ್ಣೀರು ಸುರಿಸುತ್ತ ಕೂಸಿಗೆ ಹಾ. ತೊಟ್ಟಿಲ ಹೊರಸಿ ಹೇಳಾಗ ಹಾ. ಕೈ ಜೋಡಿಸಿ ಅಳತಾಳ ತಾಯಿ ಅಪ್ಪ ಹಾ ತಂದೆ ತಂದೆ ನೀವೇ ನನಗ್ ಪಾಲಿಗೆ ಹೌದ್. ನನ್ನ ಮಗನಿಗೆ ಜೀವ ಹೊಡಿಬೇಡ್ರಿ ಹೋ, ಹೋ, ಹೋ. ನನ್ನ ಮಗನಿಗೆ ಹೊಡಿಬೇಡ್ರಿ ಅಂತ ಹೇಳಿ ಕೈ ಜೋಡಿಸಿ ಅಳತಿರ್ತಾಳ ಹೌದು ತೊಟ್ಟಿಲ ತಗೊಂಡು ಹೋಗಿ ಕೊದಲಿಗೆ ನಂದನ ಬನ ಕಾಡ ರುದ್ರ ಭೂಮಿ ಒಳಗ ಹಾ. ತೊಟ್ಟಿಲ ಇಳಿಸ್ತಾರ ಹಾ. 7 ಅರಿಬಿ ಹಾಸಿ 7 ಅರಿಬಿ ಹೊಚ್ಚಿದ್ದು ಅರಬಿ ತೆಗೆದ ಮ್ಯಾಲ ನೋಡ್ತಾರ ಮುಖ ನೋಡ್ತಾರ ಸೂರ್ಯ ಚಂದ್ರನಾಗ ಹೊಳಿತಿತ್ತು ಜಾಗ್ಗ 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 ರೂಪ ಕಳತಿಲ್ಲ ಹೌದ್. ಅಂತ ಕೂಸಿನ ಹೊಡೆದು ಬಂದ್ರ ಹಾ. ನಾವು ಇನ್ನಿಟ್ಟು ಕರ್ಮದಾಗ ಬೀಳ್ತೇವಿ ಬೀಳ್ತೇವಂತ ಹೇಳಿ ನಾರಾಯಣಗೌಡಗ ಸುಳ್ಳು ಹೇಳೋಣ ಅಂತ ಹೇಳಿ ಹಾ. ಕಂಚಳ ಆಲದ ಮರಕ್ಕೆ ತೊಟ್ಟಿಲು ಕಟ್ಟಿ ಹಾ. ದೈತ್ಯರು ಬಂದು ನಾರಾಯಣಗೌಡಗ ಸುಳ್ಳು ಹೇಳಿದ್ರು ಹೌದ್. ಹೌದ್. ಅದೇ ಕಾಡಿರುತ್ತಿರೋ ಭೂಮಿ ಕೊದಲಿಗೆ ನಂದನ ಬರಕ್ ಅಕ್ಕವ್ವ ಮಾಯವ್ವ ಹೌದು ಆಡಕಾಯ್ತ ಬಂದು ಭಾಗ್ಯ ಮೇಯಿಸುತ್ತ ಬಂದು ಹೌದ್. ಸೂಸರ ಗಾಳಾಗ ಕೂಸಿನ ಧ್ವನಿ ಕೇಳ್ತು ಕೇಳಿ ಎಂದೂ ಇಲ್ಲದ ಇಂಥ ಅರಣ್ಯದೊಳಗ ಕೂಸು ಎಲ್ಲಿ ಅಳ್ತಿರ್ಬೇಕಂತ ಹೇಳಿ ಧ್ವನಿ ಸೆಳಬಿಡದ ಹೋಗಿ ನೋಡ್ತಾರ ಹೋ, ಹೋ. ಆಲದ ಮರದ ಕೆಳಗ ಮ್ಯಾಲ ತೊಟ್ಟಿಲ ಹೋ, ಹೋ. ದೇರುಳಕ್ಕ ಮಾಯವ್ವ ಹಾ. ಮರ ಏರಿ ತೊಟ್ಟಿಲ ಇಳಿಸ್ತಾಳ ಹಾ. ಅರಬಿ ಮುಚ್ಚಿದ ಅರಬಿ ತೆಗದಕ್ರ ಅಕ್ಕವನಲ್ಲಿ ಭೇದ ಬರ್ತದ ಓಹೋ. ಸ್ವಾರ್ಥ ಬರ್ತದ ಬತ್ತಲ್ರಿಪ್ಪ ಕೂಸು ನನಗ ಬೇಕತ್ತಾಳ ನನಗೆ ಬೇಕು ನನಗೆ ಬೇಕು ಇಬ್ಬರಲ್ಲಿ ಹಿಂಗ ಸಂಘರ್ಷ ನಡೆದಕ್ರ ಮಾತಿಲೆ ಶಾಣ್ಯ ಮಾಯವ ಹಾ. ಅಕ್ಕಗ ಸ್ವಾರ್ಥ ಬಂದಾದ ಹೌದು. ಇದು ಹೆಂಗ ತೆಗಿಬೇಕಂತ ಹೇಳಿ ಹಾ. ಹೆಂಗ ತೆಗಿಬೇಕಂತ ಹೇಳಿ ನ್ಯಾಯ ಮಾಡಿ ಹೌದು ಹುತ್ತಿನ ಮ್ಯಾಲ ತೊಟ್ಟಿಲಿಟ್ಟು ಇಟ್ಟು ಸುತ್ತ ಹಾಕೋನು ಹಾಕುನು ಯಾರಿಗೆ ಮನೆ ಹಾಲು ಬೀಳ್ತಾವ ಬೀಳ್ತಾವ ಕೂಸ ಅವ್ರಿಗೆ ಹೌದು. ಅವಾಗ ಮತ್ತ ಅಕ್ಕವ ಸ್ವಾರ್ಥ ಮಾಡಿದ್ರು ಹಾ. ಮೊದಲ ನಾ ಅಂದಳು ಹೋ, ಹೋ. ಹಾಕಂದಳು ಮಾಯವ ಹಾಕು ಹಾಕು ಹಾಕಂದಳು ಹೌದು. ಮಾಯವ್ವ ಸುತ್ತ ಹಾಕಿದಳು ಹಾಲು ಬೀಳಿಲ್ಲ ಬೀಳಿಲ್ಲ ಅಕ್ಕವ ಸುತ್ತ ಹಾಕಿದಳು ಹಾಲು ಬೀಳಿಲ್ಲ ಹಾ. ಮಾಯವ್ವ ಸುತ್ತ ಹಾಕಿದಳು ಹಾಲು ಮಲೆಗೆ ಬಿದ್ದು ಬೀರಪ್ಪ ಮಾಯವ್ವನ ಪರವಾಗಿ ಆದ ಹೌದು. ಆದರೂ ಅಕ್ಕಗೆ ಬಿಟ್ಟು ಕೊಡ್ಲಿಲ್ಲ ಹೋ, ಹೋ, ಹೋ. ಹೌದ್ ಅಕ್ಕಗೆ ಬಿಟ್ಟು ಬಿಡ್ಲಿಲ್ಲ ಇಬ್ಬರು ನಡಬರ್ಕ ತಮ್ಮಾಗಿ ತಮ್ಮಾಗಿ ಜೋಪಾನ ಮಾಡೋಣಂತ ಹೇಳಿ ಹೆಂಗ ನೀತಿಕತೆ ಸ್ವಾರ್ಥ ಹಾ. ಅನ್ನೋದು ಏನೇನು ಮಾಡ್ತದ ಅನ್ನೋದು
ಒಂದು 4 ನುಡಿ ಖ್ಯಾಲಿ ಹಾಡಿ ಹಾ. ಮತ್ತೆ ಶಾಣ್ಯರಿಗೆ ಪಾಳಿ ಕೊಡ್ತೇವೆ ನಾವು. ಶಾಣ್ಯರಿಗೆ ನಾವು ಕೊಡೋಣ ಹುಚ್ಚರದೇವಿ ಶಾಣ್ಯರಿಗೆ ಕೊಡೋನು ಶಾಣ್ಯರಿಗೆ ಪಾಳಿ ಕೊಡ್ತೇವಿ. ಶಾಣ್ಯರು ಮತ್ತೆ ಏನೇನು ಏನೇನು ಹೇಳ್ತಾರ ಹೇಳ್ತಾರ. ಶಾಂತವಾಗಿ ಕೂತಂತ ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರಗಳು ಹೇಳಿ ನನ್ನ ಮಾತನ್ನ ಮುಗಿಸ್ತೀನಿ. ಚೀಟಿ ಆ ಕಡೆ ಈ ಕಡೆ ಬಂದದ ನೋಡ್ರಿ, ಚೀಟಿ ಅಲ್ಲಿ ಕಟ್ಟಿದ್ರು ಮತ್ತ ಆ ಕಡೆ ಏನ್ ಕೆಲಸ ಆದಂಗ ಕಾಣಿಸೋದಿಲ್ಲ. ಮತ್ ಶಾಣ್ಯರಿದ್ರು ಕೆಲಸಕ್ಕಾಗಲ್ಲ. ಓ ಇಲ್ರಿಪ್ಪ, ಸಾರಿ ಸಾರಿ ಸಾರಿ. ಚಂಚಲಿ ಮಾಯಕ್ಕನ ಗಂಡ ಅದಾನೋ ಇಲ್ಲೋ ನಮ್ಮದೈತೇನ್ರಿ, ಅದಕ್ಕೆ ಈ ಕಡೆ ಕೊಟ್ಟಾರ್ರಿ ಅವರು. ಒಂದು ವೇಳೆ ಇಲ್ಲ ಅಂದ್ರ ಮುತ್ತೈತನ ಹೆಂಗ್ ಬತ್ತು? ಕರೆಕ್ಟ್ ಅದ್ರಿಪ್ಪ, ಕೇಳೋದು ಕರೆಕ್ಟ್ ಕರೆಕ್ಟ್ ರೀಪ್ಪ. ಹಲವಾರು ಈಗ 10, 15, 20 ವರ್ಷಗಳ ಹಿಂದೆ ಹಲವಾರು ಪುಸ್ತಕಗಳನ್ನ ಗ್ರಂಥಗಳನ್ನ ಎಲ್ಲೆಲ್ಲೋ ಕೂತು ತಮಗೆ ತಿಳಿದಂಗ ಏನೇನೋ ಬರ್ದಾರ. ಗುರುಮಠದ ಒಂದು ಸಾಮೀಪ್ಯ ತೆಗೆದುಕೊಳ್ಳಲಾರದೆ ಬರೆದಂಥವ್ರು ಬಹಳ ಮಂದಿ ಅದರ. ಹಲವಾರು ಗ್ರಂಥ ಹಲವಾರು ನಮೂನೆ ಹೇಳ್ತದ. ಆದ್ರೆ ನಾವು ಗುರುಮಠದವರು ಶಿರಾಡೋಣ, ಹುಲಜಂತಿ, ಹೊನ್ನೂರ, ಏಣಕಿ, ಉಮ್ರಾಜ್, ಹೌದು, ಈ 5 ನಮ್ಮ ಮಠಗಳದೊಳಗ ಮೂಲ ಮಠ ಮನೆ ಶಿರಾಡೋಣ. ಶಿರಾಡೋಣ ಮಠದ ಒಂದು ವ್ಯವಸ್ಥೆ ಎಲ್ಲಿ ಬಾಗಿ ಬಂಕನಾಥಗ ಕ್ವಾಣೇಶ್ವರ ದೈತ್ಯನ ಮರ್ದನ ಮಾಡಿ ಬಂಕನಾಥಗ ಬೀರದೇವರ ಅಕ್ಕವ ಮಾಯವನ್ನು ಕರ್ಕೊಂಡು ಬಂಕನಾಥನ ರಾಜವಾಡಕ್ಕೆ ಹೋದ ಮೇಲೆ ಏನಾಯ್ತ್ರಪ್ಪ, ಅಕ್ಕನ ಕೈ ಹಿಡಿದಕ್ರ ವಿಷ್ಣುನ ಮಾಯೆಯಿಂದ ಜನಿಸಿದವರು ಅವರು ಈ ಭೂಲೋಕದಲ್ಲಿ. ಮಾಯವ್ವ ಹೌದು, ವಿಷ್ಣುನ ಅವತಾರ. ವಿಷ್ಣು ಮಾಯೆಯಿಂದ ಜನಿಸಿದಕ್ಕೆ ಆಕೆ ಅಗಳ ಹೇಳಿದ್ರಲ್ಲ, ಕಾಮಿದ್ದಲ್ಲಿ ರಾಮ್ ಇರಂಗಿಲ್ಲ, ರಾಮ್ ಇದ್ದಲ್ಲಿ ಕಾಮ್ ಇರಂಗಿಲ್ಲ. ಹೌದಲ್ರಿ, ಪ್ರೇಮದ ಅನಂತ ಬಿಂದುಗಳ ಜೋಡಣೆಯೇ ಪರಮಾತ್ಮ. ಪ್ರೇಮದ ಅನಂತ ಬಿಂದುಗಳ ಜೋಡಣೆಯೇ ಪರಮಾತ್ಮ ಅಂತ ಹಿಂಗ ಸತಿ ಹೇಳ್ತಾವ. ಹೌದಲ್ರಪ್ಪ, ಆದಿಶಕ್ತಿ ಮಾಯವ್ವ ವಿಷ್ಣುವಿನ ಅವತಾರ. ಹೌದು, ಆ ದೈತ್ಯಗ ಹಲವಾರು ರೂಪಗಳು ತೋರಿಸಿದ್ರು. ಹಲವಾರು ರೂಪಗಳು ತೋರಿಸಿದ್ರು. ಹೌದಲ್ರಪ್ಪ, ಮೀಶಿ ಗಡ್ಡ ಬಿಟ್ಟುಕೊಂಡ ರೂಪ ತೋರಿಸಿದ್ರು. ದೈತ್ಯ ಕೈ ಬಿಡ್ಲಿಲ್ಲ. ಕೊಳ್ಳಾಗ ಗುಳ್ಳ ಕಟ್ಟಿಕೊಂಡು ಸೌಭಾಗ್ಯವತಿಯಾದ ಹೆಣ್ಣುಮಗಳ ರೂಪ ತೋರಿಸಿದ್ರು. ಕಾಮನೆತ್ತಿಗೆದ ಮನುಷ್ಯ ಅವನಿಗೆ ನಾಚಿಕೆರಂಗಿಲ್ಲ. ಏನೇನು ಮಾಡ್ತಾರೆ ಹೇಳಕ್ ಬರೋದಿಲ್ಲ. ಇಷ್ಟೆಲ್ಲಾ ತೋರಿಸಿದ್ರು. ಕಾಮದ ಅಮಲಿನಲ್ಲಿ ಇದ್ದಂತ ದೈತ್ಯ ಮಾಯವನ್ನ ಕೈ ಮುಟ್ಟಿ ಹಿಡಿಲಿಕ್ಕೆ ಹೋದಾಗ ಏನಾಯ್ತ್ರಿಪ್ಪ, ತಮ್ಮ ಎಲ್ಲಿದ್ದೆ ಅಂತ ಹೇಳಿ ಕೂಗಿ ಕರೆದಳು. ಕೂಗಿ ರೋದನ ಮಾಡಿ ಕಡಿದಾಗ ಉಡಿಯಲ್ಲಿ 3 ತಿಂಗಳ ಕೂಸಾಗಿ ಮಲಗಿದ ಬೀರದೇವರು ಎದ್ದು ಬಂಕಾಸುರ ದೈತ್ಯನ ಹೊಡೆದು ಅವನ್ನ ಬೆನ್ನೂರಿ ಬೆಚ್ಚಿ ಅಕ್ಕನ ಬಚ್ಚಲ ಕಲ್ಲಿಗೆ ಹಾಕ್ಯಾನ. ಮಾಯವ್ಗ ಗಂಡಿಲ್ಲ. ಅಲ್ಲಿ ಅನೇಕ ಮುತ್ತೈದು ರೂಪ ತೋರ್ಸಾಳ. ಮೀಶೆ ಅರ್ಧ ಮೀಶಿ ಅರ್ಧ ನಾರೇಶ್ವರ ಇಂತ ರೂಪ ತೋರ್ಸಾಳ. ಆ ರೂಪ ತೋರಿಸಿದ್ರು ತಿಳಿಲಾರದಂತ ದೈತ್ಯ ಮಣ್ಣಾಗಿ ಹೋಗಿಬಿಟ್ಟ. ನಮ್ಮ ಗುರುಮಠದ ಉತ್ತರ ಇದು, ನಂದಲ್ಲ. ನಮ್ಮ ಹಿರಿಯರು, ನಮ್ಮ ಮಹಾರಾಯಗಳು, ನಮ್ಮ ಒಡೆಯರು ಅವ್ರು ಹೇಳಿದ ಮಾತ. ನಾನು ಎಟ್ಟು ನೀವೆಲ್ಲ ಪೂಜಾರಿಗಳು ಮಂದಿ ಒಟ್ಟಟ್ಟು ನನಗೆ ಭಗವಂತ ಏನು ಕೊಟ್ಟ, ನಾನೊಬ್ಬ ಗಾಣಿಗರ ಸಮಾಜ ಮನುಷ್ಯ ನಾನು. ಹೌದು, ಆದರೂ ಈ ಭಂಡಾರದಿಂದ ನಾ ಉದ್ಧಾರ ಆಗೀನಿ. ನಾ ಎಲ್ಲಿ ಹೇಳ್ತೀನಿ, ನಾನು ಭಂಡಾರದಿಂದ ಉದ್ಧಾರ ಆಗೀನಿ. 2ನೇ ಮಾತ, ನನ್ನನ್ನು ಬೆಳೆಸಿ ಬೆಳಕಿಗೆ ತಂದವ್ರ ಪೂಜ್ಯ ಮನಮೆ ಮದಗೊಂಡ ಮಾರ. ಏನ್ ಹರ್ಕತ್ತಿಲ್ಲ. ಒಬ್ಬ ಥಿಯೇಟರ್ ಗಡಿ ಮಾಡಿಟ್ಟದು ಮನಮಿ ಮದಗೊಂಡ ಮಾರ. ಅಭಿಮಾನ ಬಿಟ್ಟು ಹೇಳ್ತೀನಿ ನಾನು. ಹೌದಲ್ರಪ್ಪ, ಅಭಿಮಾನ ಸೋಡಾ ಮುಕ್ತಿ ರೋಕಡ ಅಂತ ತುಕಾರಾಮ್ ಮಹಾರಾಜರು ಹೇಳಿರ ಅಭಂಗದೊಳಗೆ. ಹೌದಲ್ರಪ್ಪ, ಅದಕ್ಕೆ ನಿಮ್ಮೆಲ್ಲಾ ಆಶೀರ್ವಾದ, ಎಲ್ಲಾ ಸಮಾಜದವರ ಆಶೀರ್ವಾದ, ಹಾಲಮತದ ಸಮಾಜದವರ ಆಶೀರ್ವಾದ ಇದ್ದುದರಿಂದ 48 ವರ್ಷ 32 ವರ್ಷ ಗೌರ್ಮೆಂಟ್ ನೌಕರಿ ಮಾಡಿ 1.5 ವರ್ಷ ಆಯ್ತು ರಿಟೈರ್ಮೆಂಟ್ ಆಗೀನಿ. ಆದರೂ ಈ ಭಂಡಾರ ನನಗೆ ಸುಖ ಮಾಡ್ಯದ, ಇದರೊಳಗೆ ತೃಪ್ತಿ ಮಾಡ್ಯದ, ಇದರೊಳಗೆ ಮುಕ್ತಿ ಮಾಡ್ಯದ. ನಾ ಮುಂಜಾನೆ ಯಾವ ಧರ್ಮವನ್ನು ನಾನು ದ್ವೇಷಿಸುವುದಿಲ್ಲ. ನಾನು ನಂಬಿದ ಧರ್ಮವನ್ನ ನಾನು ಮುಂಜಾನೆ ಹೇಳೋಣ. ನಮ್ಮ ಮನ್ಯಾಗೆಲ್ಲ ವಿಭೂತಿ ಹಚ್ಕೊಂಡು ಲಿಂಗ ಪೂಜೆ ಮಾಡ್ಕೋತಾರ ಪ್ರತಿಯೊಬ್ಬರು. ನಮ್ಮ ಮನ್ಯಾಗ ನಾನು ಲಿಂಗ ಪೂಜೆನೂ ಮಾಡ್ಕೊಳಂಗಿಲ್ಲ, ವಿಭೂತಿನೂ ಹಚ್ಕೊಳಂಗಿಲ್ಲ, ಅವರಿಗೆ ಬ್ಯಾಡು ಅನ್ನಂಗಿಲ್ಲ. ನೀವು ಮಾಡ್ರಿ, ನೀವು ಪೂಜೆ ಮಾಡ್ಕೋರಿ. ನಂದು ಹರ್ಕತ್ತಿಲ್ಲ. ನಾನು ಮುಂಜಾನೆ ಹೇಳೋಣ
ಮಾಳಿಂಗರಾಯ ಬೀರಪ್ಪನ ಭಂಡಾರ ಹಚ್ಕೊಂಡು ನಾನು ಮುಂದಿನ ಕೆಲಸಕ್ಕೆ ಹೋಗ್ತೀನಿ. ಹೌದು. ಶಾಂತವಾಗಿ ಕೂತಂತ ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರ ಹೇಳಿ ಖ್ಯಾಲಿ ಹಾಡಿ ಪಾಳಿ ಕೊಟ್ಬಿಡು. ಕೊಟ್ಬಿಡುನ್ರಿಪ್ಪ. ಒಟ್ಟು